ಸದ್ಯ ಎಲ್ಎಲ್ಬಿ ಸ್ಟೂಡೆಂಟ್ ರೇವಂತ್ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಯ ಲೋಪ ಕಂಡು ಬಂದಂತ ಹಿನ್ನೆಲೆ ವರ್ತೂರು ಠಾಣೆಯ ಇನ್ಸ್ಪೆಕ್ಟರ್ ಯೋಗಾನಂದ್ ಸಸ್ಪೆಂಡ್ ಆಗಿದೆ. ಇದು ಪವರ್ ವರದಿಯ ಬಿಗ್ ಇಂಪ್ಯಾಕ್ಟ್. ವರ್ತೂರು ಠಾಣೆ ಇನ್ಸ್ಪೆಕ್ಟರ್ ತಲೆದಂಡ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮತ್ತು ಕೊಲೆ ಕೇಸ್ ಸರಿಯಾಗಿ ಈ ಇನ್ಸ್ಪೆಕ್ಟರ್ ತನಿಖೆ ಮಾಡಲಿಲ್ಲ. 90 ದಿನ ಕಳೆದ್ರು. ರೇವಂತ್ ಕೊಲೆಯಾಗಿ 90 ದಿನ ಕಳೆದ್ರು. ಚಾರ್ಜ್ ಶೀಟ್ ಹಾಕದೆ ಆರೋಪಿಗಳಿಗೆ ಬೆಂಬಲವನ್ನ ಕೊಟ್ಟಿದ್ರು ಪೊಲೀಸರು. ಸಾಕ್ಷಿ ಸಮೇತ ಈ ಕುರಿತಾಗಿ ನಿಮ್ಮ ಪವರ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಹಾಗಾಗಿ ವರ್ತೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಯೋಗಾನಂದ್ ಸಸ್ಪೆಂಡ್ ಆಗಿದ್ದಾರೆ. ಎಲ್ಎಲ್ಬಿ ಸ್ಟೂಡೆಂಟ್ ರೇವಂತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ರೌಡಿ ಶೀಟರ್ ಕೊಲೆಗೈದಿದ್ದ ಆತ ಜಾಮೀನನ್ನ ಪಡೆದುಕೊಂಡು ಹೊರ ಬಂದಂತ ಸಂದರ್ಭದಲ್ಲಿ ಕಂಡೀಷನ್ಸ್ ಹಾಕಲಾಗಿತ್ತು. ಆತನಿಗೆ ಡೈಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಸೈನ್ ಹಾಕಬೇಕು ಅಂತ. ಆದರೆ ಠಾಣೆಯ ಸಿಬ್ಬಂದಿ ಆತನ ಬಳಿಯೇ ಹೋಗಿ ಸೈನ್ ಹಾಕಿಸ್ಕೊಂಡು ಬರ್ತಾ ಇದ್ರು. 90 ದಿನ ಕಳೆದ್ರು ಚಾರ್ಜ್ ಶೀಟ್ ಆಗಿರಲಿಲ್ಲ. ಈ ಪ್ರಕರಣದಲ್ಲಿ ಲಿಟ್ರಲಿ ಸರ್ಜಾಪುರ ಠಾಣೆ ಇನ್ಸ್ಪೆಕ್ಟರ್ ನವೀನ್ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನವೀನ್ ವಿರುದ್ಧನೂ ಹಾಗಾದ್ರೆ ಕ್ರಮ ಆಗತ್ತಾ? ಸರ್ಜಾಪುರ ಠಾಣೆ ಇನ್ಸ್ಪೆಕ್ಟರ್ನ ಯಾವಾಗ ಅಮಾನತು ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಜೀವ ಬೆದರಿಕೆ ಇದೆ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್ ದೂರನ್ನ ಸ್ವೀಕರಿಸ್ತಾ ಇಲ್ಲ. ಇದರ ಹಿನ್ನೆಲೆ ಭಯಗೊಂಡಂತಹವರು ಮನೆ ಬಿಟ್ಟು ಹೊರಗೆ ಬರಲಾಗದಂತ ಸ್ಥಿತಿಯಲ್ಲಿದ್ದಾರೆ. ಕೊಲೆಯಾದ ರೇವಂತ್ ಮಾವ ಶ್ರೀನಿವಾಸ್ಗೆ ಕೂಡ ಇದೀಗ ಕೊಲೆ ಬೆದರಿಕೆ ಇದೆ. ಅದರ ಕುರಿತಾಗಿ ದೂರು ಕೊಡೋಕೆ ಹೋದ್ರೆ ದೂರು ತಗೊಳ್ಳಲ್ಲ ಅಂತ ಇನ್ಸ್ಪೆಕ್ಟರ್ ಆವಾಜ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಕೊಲೆ ಆರೋಪಿಗಳ ಅಷ್ಟು ಪ್ರಭಾವಿಗಳ ತನಿಖೆ ಮಾಡುವಲ್ಲಿ ಪೊಲೀಸರು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾರೆ? ಆರೋಪಿಗಳ ಪರವಾಗಿ ರೌಡಿ ಶೀಟರ್ಗಳ ಗುಲಾಮರಾಗಿ ಪೊಲೀಸರು ಕೆಲಸ ಮಾಡ್ತಿರೋದು ಯಾಕೆ? ಬೇರೆ ಕೇಸ್ಗಳ ಬಗ್ಗೆ ಕೂಡ ಪೊಲೀಸರು ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯತನವನ್ನ ತೋರಿಸ್ತಿದ್ದಾರಲ್ಲ, ಯಾಕೆ? ವ್ಯವಸ್ಥೆ ಯಾಕೆ ಹಿಂಗಾಗ್ತಾ ಇದೆ? ಭ್ರಷ್ಟ ಅಧಿಕಾರಿಗಳಿಂದ ಪೊಲೀಸ್ ಇಲಾಖೆಗೇನೆ ಇವತ್ತು ಕಪ್ಪು ಚುಕ್ಕೆ ಬರ್ತಾ ಇದೆ. ದರೋಡೆ ಪ್ರಕರಣದಲ್ಲಿ ಪೊಲೀಸರು ಇರ್ತಾರೆ. ಇಂಥ ಕೊಲೆ ಪ್ರಕರಣಗಳಲ್ಲಿ ಪೊಲೀಸರು ರೌಡಿ ಶೀಟರ್ಗಳ ಗುಲಾಮರಾಗಿ ಕೆಲಸ ಮಾಡ್ತಾರೆ. ರೌಡಿ ಶೀಟರ್ಗಳು ಎಸೆಯುವ ಎಂಜಲು ಕಾಸಿಗೆ, ಸರ್ಕಾರಿ ಸಂಬಳಕ್ಕೆ ತೃಪ್ತಿ ಪಟ್ಕೊಳ್ಳದೆ ಎಂಜಲು ಕಾಸಿಗೆ ಹಾಗಾದ್ರೆ ಪೊಲೀಸರು ಕೆಲಸ ಮಾಡ್ತಿದ್ದಾರಾ? ವರ್ತೂರು ಠಾಣೆ ಇನ್ಸ್ಪೆಕ್ಟರ್ ಯೋಗಾನಂದ್ ಸಸ್ಪೆಂಡ್ ಆಗಿದೆಯಲ್ಲ, ಅವ್ರ ವಿಜುವಲ್ ಗಮನಿಸ್ತಾ ಇದ್ದೀವಿ. ಆತನ ಫೋಟೋ ಅಂಡ್ ಕೊಲೆಯಾದಂತಹ ಎಲ್ಎಲ್ಬಿ ಸ್ಟೂಡೆಂಟ್ ರೇವಂತ್. ಇದೀಗ ಆರೋಪಿಗಳ ಪರವಾಗಿ ಪೊಲೀಸರು ಕೆಲಸ ಮಾಡ್ತಿರೋದು ಲಿಟ್ರಲಿ ನಾಚಿಕೆಗೇಡಿನ ಸಂಗತಿ. ಗೃಹ ಇಲಾಖೆ ಎಷ್ಟೇ ಕ್ರಮ ತೆಗೆದುಕೊಂಡ್ರು, ಎಷ್ಟೇ ವಾರ್ನಿಂಗ್ಗಳನ್ನು ಕೊಟ್ಟರೂ ಕೂಡ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಕಂಡು ಸಿಗ್ತಾರೆ. ಜೀವ ಬೆದರಿಕೆ ಅಂತ ಒಬ್ರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರೆ ದೂರು ತಗೊಳ್ಳಲ್ಲ ಅಂತ ಹೇಳಿ ಅಡಾಮೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಇನ್ಸ್ಪೆಕ್ಟರ್ಗಳು. ಯಾಕೆ? ಪ್ರಭಾವಿಗಳ ರೌಡಿ ಶೀಟರ್ಗಳು ಅಷ್ಟೊಂದು ಸಮಾಜದ ವ್ಯವಸ್ಥೆಯನ್ನ ಕಾಪಾಡಬೇಕಾದಂಥ ಪೊಲೀಸರು ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ? ಜನ ಜೀವ ಭಯ ಅಥವಾ ನಮಗೆ ಕಷ್ಟ ಬಂದಿದೆ ಅಂತ ಹೇಳಿ ಅಭಯವನ್ನ ಅರಸಿ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಏನು ವರ್ತನೆ ಮಾಡ್ತಿದ್ದಾರೆ? ಯಾರ ಮೇಲೆ ನಂಬಿಕೆ ಇಡಬೇಕು ಸಾರ್ವಜನಿಕರು? ವ್ಯವಸ್ಥೆ ಒಂದಿದೆ, ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಧೈರ್ಯದಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೆ ನಿಮ್ಮ ಕಂಪ್ಲೇಂಟ್ ತಗೊಳ್ಳಲ್ಲ ನಾವು ಅಂತ ಹೇಳಿ ಬೈದು ಕಳಿಸ್ತಾರೆ ಅಂತ ಹೇಳಿದ್ರೆ, ಈಗ ಈ ಪ್ರಕರಣದಲ್ಲಿ ರೌಡಿ ಶೀಟರ್ಗಳ ಪರವಾಗಿ ಕೆಲಸ ಮಾಡಿದ್ದು ಈ ಎಲ್ಎಲ್ಬಿ ಸ್ಟೂಡೆಂಟ್ ರೇವಂತ್ ಕೊಲೆ ಪ್ರಕರಣದಲ್ಲಿ ರೌಡಿ ಶೀಟರ್ಗಳ ಪರವಾಗಿ ಕೆಲಸ ಮಾಡಿದ್ರಲ್ಲ ವರ್ತೂರು ಠಾಣೆ ಇನ್ಸ್ಪೆಕ್ಟರ್ ಯೋಗಾನಂದ್, ಅವರು ಸಸ್ಪೆಂಡ್ ಆಗಿದ್ದಾರೆ. ಫೈನ್, ಇಂಟರ್ನಲ್ ಎನ್ಕ್ವೈರಿ ಇನ್ನೊಂದು ಮತ್ತೊಂದು ಮಗ್ದೊಂದು ಆ ಪ್ರೊಸೀಜರ್ಗಳೆಲ್ಲ ಫಾಲೋ ಅಪ್ ಮಾಡೋಣ. ಬಟ್ ಈಗ ರೇವಂತ್ ಮಾವ ಶ್ರೀನಿವಾಸ್ ತಮಗ್ ಜೀವ ಬೆದರಿಕೆ ಇದೆ ಅಂತ ಸರ್ಜಾಪುರ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಮುಂದಾದ್ರೆ ಇನ್ಸ್ಪೆಕ್ಟರ್ ಆವಾಜ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಹಾಗಾದ್ರೆ ಇವ್ರ ಮೇಲೆ ಯಾವಾಗ ಕ್ರಮ ಆಗತ್ತೆ? ಕೊಲೆ ಬೆದರಿಕೆ ಇದೆ ನನಗೆ ಅಂತ ಬಂದು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡೋಕೆ ಮುಂದಾದ್ರೂ ಕೂಡ ಅದನ್ನ ದೂರನ್ನ ಸ್ವೀಕರಿಸದೆ ಆವಾಜ್ ಹಾಕಿ ಕಳಿಸಿದ್ದಾರಲ್ಲ, ಇವ್ರ ಮೇಲೆ ಕ್ರಮ ಆಗುತ್ತಾ ಇಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಆಗತ್ತೆ ಅಂದ್ರೆ ಯಾವಾಗ ಆಗತ್ತೆ? ಆಗಲ್ಲ ಅನ್ನೋದಾದ್ರೆ ರೌಡಿ ಶೀಟರ್ಗಳು ಅಷ್ಟು ಪ್ರಭಾವಿಗಳ? ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ತುಂಬಾ ಬೇಸರದ ಸಂಗತಿ ಇದು. ಸರ್ಕಾರಿ ಸಂಬಳಕ್ಕೆ ತೃಪ್ತಿ ಪಟ್ಕೊಳ್ಳದೆ ರೌಡಿ ಶೀಟರ್ಗಳ ಗುಲಾಮರಾಗಿ ಪೊಲೀಸರು ಕೆಲಸ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಇದೊಂದು ಪ್ರಕರಣದಿಂದಾನೇ ಮೂಡ್ತಾ ಇದೆ. ನಾಟ್ ಎವ್ರಿ ಪೊಲೀಸ್. ಪ್ರಜ್ವಲ್, ಹೌದು. ಏನಂತ ಹೇಳಿದ್ರೆ ಈ ಕಾನೂನು ವಿದ್ಯಾರ್ಥಿ ಏನು ರೇವಂತ್ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಒಂದು ಯೋಗಾನಂದ್ ಇನ್ಸ್ಪೆಕ್ಟರ್ ಏನಿದ್ದಾರೆ ವರ್ತೂರು ಠಾಣೆ ಇನ್ಸ್ಪೆಕ್ಟರ್ ನಡೆಸ್ಕೊಂಡಂತಹ ರೀತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಪೊಲೀಸರು ಏನು ಕಾನೂನು
ಕಾಪಾಡಬೇಕಂತಿದ್ದಾರಾ ಅಥವಾ ರೌಡಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಅನುಮಾನ ಕೂಡ ಕಾಡಿತ್ತು. ಯಾಕಂದರೆ ಅದಕ್ಕೆ ಸಾಕ್ಷಿ ಸಮೇತವಾಗಿ ಕೂಡ ಈಗ ಪವರ್ ಟಿವಿ ಸುದ್ದಿಯನ್ನು ಬಿತ್ತರ ಮಾಡಿತ್ತು. 90 ದಿನಗಳ ಕೂಡ ಆತ ಚಾರ್ಜ್ ಶೀಟನ್ನು ಹಾಕದೆ ಆರೋಪಿಗಳ ಪರವಾಗಿ ಈತ ಕೆಲಸ ಮಾಡಿರುವಂಥದ್ದು ಎಲ್ಲವೂ ಕೂಡ ಸಾಬೀತಾಗಿತ್ತು. ಆ ಹಿನ್ನೆಲೆಯಲ್ಲಿ ಇಲಾಖೆ ತನಿಖೆಗೂ ಕೂಡ ಆದೇಶವನ್ನು ಮಾಡಿತ್ತು. ಈಗ ಯೋಗಾನಂದ್ ಅವರು ತಪ್ಪಿತಸ್ಥರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಅವರನ್ನ ಅಮಾನತು ಮಾಡಿ ಆದೇಶವನ್ನು ಮಾಡಿದ್ದಾರೆ. ಈಗ ಶ್ರೀನಿವಾಸ್ ಅವರು ಈ ಒಂದು ಅವರ ಕೊಲೆ ಆದಂತಹ ಏನು ಒಂದು ರೇವಂತ್ ಕುಮಾರ್ ಅವರ ಮಾವ ಶ್ರೀನಿವಾಸ್ ಏನಿದ್ದಾರೆ ಅವರಿಗೂ ಕೂಡ ಜೀವ ಬೆದರಿಕೆ ಇದ್ದು ಈಗ ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಕಷ್ಟ ಸಾಧ್ಯವಾದ ರೀತಿಯಲ್ಲಿ ಅವರು ವಾಸವನ್ನು ಮಾಡ್ತಾ ಇದ್ದಾರೆ. ಈ ಘಟನೆ ಸಂಬಂಧಪಟ್ಟಂತೆ ಅವರು ಹೋಗಿ ಒಂದು ಸರ್ಜಾಪುರ ಠಾಣೆಗೆ ದೂರನ್ನು ಕೊಡ್ತಾರೆ. ಈ ರೀತಿಯಾಗಿ ಆರೋಪಿಗಳು ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಸಾಕ್ಷಿಯನ್ನು ಹೇಳಿದ್ರೆ ನಿನ್ನ ಕುಟುಂಬ ಸಮೇತವಾಗಿ ಸುಟ್ಟಾಕ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವರು ಮನವಿಯನ್ನು ಮಾಡಿಕೊಂಡು ಒಂದು ದೂರನ್ನು ಕೊಡೋಕೆ ಹೋದ್ರೆ ನಾನು ಇಲ್ಲಿರುವವರೆಗೂ ಕೂಡ ಆ ದೂರನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಲ್ಲ, ಏನು ಮಾಡ್ಕೊಳ್ತೀಯ ಮಾಡ್ಕೋ ಅನ್ನುವಂಥ ರೀತಿಯಲ್ಲಿ ದರ್ಪವನ್ನು ಮೆರೆದಿದ್ದಾರೆ ಸರ್ಜಾಪುರ ಇನ್ಸ್ಪೆಕ್ಟರ್ ನವೀನ್ ಅಂತ ಹೇಳಿ. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಒಂದು ಕರ್ತವ್ಯ ಲೋಪ ಎಸಗಿದ್ರು ಯೋಗಾನಂದ್ ಅವರ ಒಂದು ಅಮಾನತಾಗಿತ್ತು. ಹಾಗಾದ್ರೆ ಸರ್ಜಾಪುರ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲ್ವಾ ಅಧಿಕಾರಿಗಳು? ಯಾಕಂತ ಹೇಳಿದ್ರೆ ಈ ಜೀವ ಬೆದರಿಕೆ ಇದೆ, ನನಗೆ ಈ ರೀತಿಯಾಗಿ ಥ್ರೆಟ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅವರು ಸಾಕ್ಷಿ ಸಮೇತವಾಗಿ ಕೂಡ ದಾಖಲೆಗಳನ್ನು ಕೊಟ್ಟರು. ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಹಿರಿಯ ಅಧಿಕಾರಿಗಳು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಅಂದರೆ ಆರೋಪಿಗಳು ಬಂದು ಠಾಣೆಗೆ ಸಹಿಯನ್ನು ಮಾಡಬೇಕಾಗಿತ್ತು, ಆದರೆ ಇವರೇ ಸ್ವತಃ ಹೋಗಿ ಅವರ ಮನೆ ಹತ್ರ ಹೋಗಿ ಸಹಿಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ರು ಅಂತ ಹೇಳಿದ್ರೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಎಷ್ಟು ಪ್ರಭಾವಿಗಳು ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಿಜಕ್ಕೂ ಪೊಲೀಸರು ರಕ್ಷಣೆ ಕೊಡಲ್ವಾ, ರೌಡಿ ಶೀಟರ್ಗಳ ಪರವಾಗಿ ನಿಂತು ಬಿಟ್ರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾರೋ ಒಂದಿಬ್ರು ಅಧಿಕಾರಿಗಳು ಮಾಡೋದ್ರಿಂದಾಗಿ ಇಡೀ ಒಂದು ಇಲಾಖೆಗೆ ಕಪ್ಪು ಚುಕ್ಕಿ ಆಗಿರುವಂತಹದ್ದು. ಜನ ಯಾರನ್ನ ನಂಬಬೇಕು, ಕಷ್ಟ ಅಂತ ಹೇಳಿ ಬಂದಂತಹ ವೇಳೆಯಲ್ಲಿ ಪೊಲೀಸ್ ಠಾಣೆಗೆ ಹೋಗ್ತಾರೆ ಮೊದಲಿಗೆ. ಆದರೆ ಪೊಲೀಸರ ಯಾರೋ ಒಂದಿಬ್ರು ಈ ರೀತಿ ಮಾಡೋದ್ರಿಂದಾಗಿ ಜನಕ್ಕೆ ಯಾವ ರೀತಿಯಾದಂತಹ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅನ್ನೋಂಥದ್ದೇ ಈಗ ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ಆದರೆ ಈಗ ಯೋಗಾನಂದ್ ಅವರ ಅಮಾನತಾಗಿದೆ, ಮುಂದೆ ನವೀನ್ ಅವರಿಗೂ ಕೂಡ ತಲೆದಂಡ ಆಗುತ್ತಾ ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕು. ಹಿರಿಯ ಅಧಿಕಾರಿಗಳು ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದಲ್ಲಿ ಮುಖ್ಯವಾಗಿರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಲಿಟ್ರಲಿ ವೆರಿ ಸ್ಯಾಡ್ ಇದು. ಪೊಲೀಸರೇ ಆರೋಪಿಗಳು ಅಪರಾಧಿಗಳ ಪರವಾಗಿ ನಿಂತ್ಕೊಳ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾರ್ವಜನಿಕರು ಬಿಡಿ, ಹಿರಿಯ ಪೊಲೀಸ್ ಅಧಿಕಾರಿಗಳು ರಿಟೈರ್ಡ್ ಆಗಿರುವಂಥ ಆಫೀಸರ್ಗಳೇ ಈ ನಡೆಯನ್ನು ನೋಡಿ ಬೇಸರವನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡೋದು ಹೇಗೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ.